ಹಾಯ್ ಫ್ರೆಂಡ್ಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 3ನೇ ತಾರೀಕಿಗೆ ಒಂದು ಲಾಸ್ಟ್ ಡೇಟ್ ಆಗಿತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿಕೊಟ್ಟಿದ್ದೆ. ಅಖಿಲ ವಿದ್ಯಾರ್ಥಿಗಳ ಸಂಘದಿಂದ ಕೆಇದವರಿಗೆ ಅವರು ಮನವಿ ಪತ್ರವನ್ನು ನೀಡಿದ್ದಾರೆ. 15 ಡೇಸ್ 15 ದಿನದ ಒಂದು ಅರ್ಜಿ ಸಲ್ಲಿಕೆ ಮುಂದೂಡಲು, ಎಕ್ಸ್ಟೆಂಡ್ ಮಾಡಲು ಮತ್ತು ಎಡಿಟ್ ಆಪ್ಷನ್ ಕೂಡ ನೀಡಲು. ಸೊ ಅವರು ಈಗ ಒಂದು ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಎಡಿಟ್ ಆಪ್ಷನ್ ಕೂಡ ನೀಡಿದ್ದಾರೆ. ಯಾರ ಒಂದು ಅರ್ಜಿ ಸಲ್ಲಿಕೆ ಮಾಡುವಾಗ ಏನಾದರೂ ತಪ್ಪಾಗಿದ್ದರೆ ನೀವು ಎಡಿಟ್ ಆಪ್ಷನಿಗೆ ಹೋಗಿ ನೀವು ತಿದ್ದುಪಡಿ ಕೂಡ ಮಾಡಬಹುದು. ಯಾವ ದಿನದವರೆಗೆ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಅದೇ ರೀತಿ ಇಲ್ಲಿಯವರೆಗೆ ಎಷ್ಟು ಜನರು HK ಮತ್ತು ನಾನ್ HK ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಅಧಿಸೂಚನೆ ನೀವು ನೋಡಿದ್ದೀರಿ. ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸಾಕಷ್ಟು ಜನರು ಹಾಕಿದ್ದೀರಿ. ಯಾರು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ, ಸೊ ನಿಮಗೆ ಮತ್ತೆ ಅವಕಾಶ ಇದೆ ನೋಡಿ. ಟೋಟಲ್ 3395 ಮಿಕ್ಕುಳಿದ ವೃಂದ HKದವರಿಗೆ 596 ಹುದ್ದೆಗಳು ಖಾಲಿ ಇದೆ. ಲಾಂಗ್ ನೋಟಿಫಿಕೇಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಈಗ ನಾನು ಶಾರ್ಟ್ ಆಗಿ ತಿಳಿಸಿಕೊಡುತ್ತೇನೆ. ನೀವು ಆಸಕ್ತರಿದ್ದೀರಿ, ಯಾರು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಇನ್ನೊಂದು ಅವಕಾಶ ಇದೆ. ಅದೇ ರೀತಿ ನೋಡಿ, 3/7/2026 ನಿಮಗೆ ಕೊನೆಯ ದಿನಾಂಕ ಆಗಿತ್ತು ಮತ್ತು ಅರ್ಜಿ ಸಲ್ಲಿಕೆಗೆ ಮೊದಲು 4/7/2026 ಕೊನೆಯ ದಿನಾಂಕ ಆಗಿತ್ತು. ಬಟ್ ಈಗ ಎಕ್ಸ್ಟೆಂಡ್ ಮಾಡಿ ಅರ್ಜಿ ಸಲ್ಲಿಕೆಗೆ ಮತ್ತು ಶುಲ್ಕ ಪಾವತಿಗೆ ಅವರು 8/7/2026 ಸಂಜೆ 4 ಗಂಟೆಯವರೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 15 ಡೇಸ್ ಅವರು ಎಕ್ಸ್ಟೆಂಡ್ ಮಾಡಿಲ್ಲ, ಬಟ್ ಒಂದು 5 ಡೇಸ್ ಅವರು ಮತ್ತೆ ಎಕ್ಸ್ಟೆಂಡ್ ಮಾಡಿ 8ನೇ ತಾರೀಕುವರೆಗೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ನೀವು ಹಾಕಬಹುದು. ಅದೇ ರೀತಿ ಯಾರು ಆಲ್ರೆಡಿ ಈಗ ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವರಿಗೆ ತಿದ್ದುಪಡಿಗೆ 9/7/2026ರಿಂದ 12/7/2026 ಯಾರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವರಿಗೆ ತಿದ್ದುಪಡಿಗೆ ಅಷ್ಟೇ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಹೊಸದಾಗಿ ಯಾರು ಅರ್ಜಿ ಸಲ್ಲಿಕೆ ಮಾಡಲು ಬಯಸುತ್ತೀರಿ ಅಂಥವರಿಗೆ ಕೊನೆಯ ದಿನಾಂಕ 8ನೇ ತಾರೀಕುವರೆಗೆ ಲಾಸ್ಟ್ ಇದೆ. ಎಡಿಟ್ ಆಪ್ಷನ್ ಅಷ್ಟೇ. 9ನೇ ತಾರೀಕಿನಿಂದ ನೀವು 12ನೇ ತಾರೀಕುವರೆಗೆ ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದು. ಅದೇ ರೀತಿ ಇದು 2 ಡೇಸ್ ಒಂದು ಡಾಟಾ ಅರ್ಜಿ ಸಲ್ಲಿಕೆಯ ಒಂದು ಸಂಖ್ಯೆ ಆಗಿದೆ. ಉಳಿಕೆ ಮೂಲ ವೃಂದ ಅಂದರೆ RPC 2,80,216 ಅರ್ಜಿಗಳು ಸಲ್ಲಿಕೆಯಾಗಿದೆ. ಕಲ್ಯಾಣ ಕರ್ನಾಟಕದವರು 59,399 ಇಷ್ಟು ಜನರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ. ಹೀಗೆ ಮತ್ತೆ ಡೇಟ್ ಅವರು ಎಕ್ಸ್ಟೆಂಡ್ ಮಾಡಿದ ಕಾರಣ ಮತ್ತಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರಬಹುದು. ಸೊ ಇದು 2 ಡೇಸ್ ಬ್ಯಾಕಿನ ಒಂದು ಡಾಟಾ ಆಗಿದೆ. ಫ್ರೆಂಡ್ಸ್ ನೋಡಿ, 3,991 ಟೋಟಲ್ ಹುದ್ದೆಗೆ ಎಷ್ಟು ಜನರು ಅಂದರೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ನೀವೇ ನೋಡಿಕೊಳ್ಳಿ. ಸೊ ಕಾಂಪಿಟೇಟಿವ್ ತುಂಬ ಟಫ್ ಇರುತ್ತದೆ. ಸೊ ನೀವು ಓದಿಕೊಳ್ಳಿ, ಟ್ರೈ ಮಾಡಿ. ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ಅಪ್ಲಿಕೇಶನ್ ಹಾಕಿ. ಮೀಸಲಾತಿಗೂ ಕೂಡ ನೀವು ನಿಮ್ಮ ಒಂದು ಪ್ರಮಾಣ ಪತ್ರ ಕೂಡ ಅಟ್ಯಾಚ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತದೆ. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಇದರ ಬಗ್ಗೆ ಕೇಳಬಹುದು. 8ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇದೆ ಮತ್ತು ಅಪ್ಲಿಕೇಶನ್ ಹಾಕಲು. ತಿದ್ದುಪಡಿ ಮಾಡಲು 9ನೇ ತಾರೀಕಿನಿಂದ 12ನೇ ತಾರೀಕುವರೆಗೆ ಅವಕಾಶ ಇದೆ. ಫ್ರೆಂಡ್ಸ್, ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.